ನಮಸ್ಕಾರ, ಸಹಾಯ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಅವೈಜ್ಞಾನಿಕ ಸರ್ಕಲ್ ಕಾಮಗಾರಿ, ವಾಹನ ಚಾಲಕರಿಗೆ ಸಖತ್ ಕಿರಿಕಿರಿ, ಅಪಾಯ ಆಹ್ವಾನಿಸುತ್ತಿರುವ ಪಡೀಲ್ ಜಂಕ್ಷನ್. ಅಕ್ರಮ ಗೋ ಸಾಗಾಟ ವಾಹನ ಪಲ್ಟಿ, 20 ರಾಸುಗಳ ದುರ್ಮರಣ, ನಗರದ ಕೊಟ್ಟಾರ ಚೌಕಿಯಲ್ಲಿ ಘಟನೆ. ಬರಪೀಡಿತ ಪ್ರದೇಶಗಳಿಗೆ ಸಿಎಂ ಭೇಟಿ, ಹೆಚ್ಚಿನ ಹಣಕ್ಕಾಗಿ ಕೇಂದ್ರದ ಮೊರೆ, ಸದ್ಯದಲ್ಲೇ ದೆಹಲಿ ಸರ್ವಪಕ್ಷದ ನಿಯೋಗ ಎಂದ ಸಿಎಂ. ಮುಂಗಡ ಶುಲ್ಕ ಪಡೆದ ಪಾಲಿಕೆ ಅಧಿಕಾರಿಗಳು, ಅಜೀರ್ಣಾವಸ್ಥೆಯಲ್ಲಿ ಡ್ರೈನೇಜ್ ಪಂಪಿಂಗ್ ಕಾರ್ಯ, ಪಡೀಲ್ ಜನರ ಪಾಡು ಅಯ್ಯೋ ಪಾಪ. ನಂತೂರು ಬೆಂಗಳೂರು ಹಾಗೂ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗಳು ಪಡೀಲ್ ಬಳಿ ಒಂದಾಗಿದೆ. ಇಲ್ಲಿ ಹೆದ್ದಾರಿ ಪ್ರಾಧಿಕಾರ ಅವೈಜ್ಞಾನಿಕ ರೀತಿಯಲ್ಲಿ ಸರ್ಕಲ್ಗಳನ್ನು ರಚಿಸಿದ್ದು, ವಾಹನ ಸವಾರರು ಇಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಾಯಿಸಿ ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೆಟ್ಟು ಹೋದ ರಸ್ತೆಗಳನ್ನು ಸರಿಪಡಿಸಿ ಜಂಕ್ಷನ್ ನಿರ್ಮಿಸಬೇಕಾದಲ್ಲಿ ಜಂಕ್ಷನ್ ನಿರ್ಮಿಸಿದೆ. ಇದು ನಿಜವಾಗ್ಲೂ ಜನ ಮೆಚ್ಚುವ ಕೆಲಸ. ಆದರೆ ಈ ಪ್ರಾಧಿಕಾರ ಪಡೀಲ್ನಲ್ಲಿ ನೂತನವಾಗಿ ನಿರ್ಮಿಸಿದ ಸರ್ಕಲ್ ವಾಹನ ಸವಾರರಿಗೆ ಮಾರಕವಾಗಿ ಪರಿಣಮಿಸಲಿದೆ. ಕಾರಣ ಇಷ್ಟೇ, ಪಡೀಲ್ ಜಂಕ್ಷನ್ನಲ್ಲಿ 3 ಸರ್ಕಲ್ಗಳನ್ನು ನಿರ್ಮಿಸಲಾಗಿದೆ. ಮಧ್ಯದಲ್ಲಿರುವ ಸರ್ಕಲ್ನ ಎಡಬದಿಯಿಂದ ಮಂಗಳೂರಿನಿಂದ ಬೆಂಗಳೂರಿಗೆ ಸಾಗುವ ವಾಹನಗಳು ಚಲಿಸಬೇಕು. ಇನ್ನು ಬಲಬದಿ ಮುಖೇನ ನಂತೂರು ಹಾಗೂ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವ ವಾಹನಗಳು ಚಲಿಸಬೇಕು. ಆದರೆ ಕನಿಷ್ಠ ಪಕ್ಷ ಹೆದ್ದಾರಿ ಪ್ರಾಧಿಕಾರ ರಸ್ತೆಯಲ್ಲಿ ವಾಹನ ಸವಾರಕರ ಅನುಕೂಲಕ್ಕಾಗಿ ಆರೋ ಮಾರ್ಕ್ಗಳನ್ನು ಕೂಡ ಹಾಕಿಲ್ಲ. ಪರಿಣಾಮವಾಗಿ ಈ ಮಧ್ಯದಲ್ಲಿರುವ ಸರ್ಕಲ್ನ ಎಡಬದಿಯಿಂದ ಮಂಗಳೂರಿನಿಂದ ಬೆಂಗಳೂರಿಗೆ ಸಾಗಬೇಕಾದ ವಾಹನಗಳು ಸರ್ಕಲ್ನ ಬಲಬದಿಯಿಂದ ಸಾಗುತ್ತಿವೆ. ಆಗ ಅತ್ತ ನಂತೂರು ಹಾಗೂ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವ ವಾಹನಗಳು ಮುಖಾಮುಖಿಯಾಗುತ್ತವೆ. ಇದರಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇಂಕಲ ರಿಕ್ಷಾ ಪಾರ್ಕ್ ಡಿಪ್ಪುನ್ ಮುಲ್ಪ ಪಡೀಲ್ ರಿಕ್ಷಾ ಬಿಡೊಂದುಲ್ಲ ಮುಲ್ತ ರೋಡ್ ಪೂರ ಎಂಚ ಪಂಡಂಡ ಹೈವೇ ಮಲ್ತಿದಿನ ಸಪುರಾತನ ರೋಡು ಮಲ್ಲ ವೆಹಿಕಲ್ ಬತ್ತಿನ ರಡ್ಡು ಗಾಡಿ ಪಾಸ್ ಆಯ್ರ ಬಾರಿ ಬಂಗ ಅಂಚನೆ ಸರ್ಕಲ್ನ ಮಲ್ತಿದ್ದೇರು ನೆಟ್ ಸರ್ಕಲ್ ಬಣ್ಣ ಮೂಜಿ ಟೈಪ್ ಕೊಡ್ತೇರು. ಈ ಮೂಜಿ ಟೈಪ್ ಸರ್ಕಲ್ ಕೊರ್ನೆಟ್ ವೆಹಿಕಲ್ ಅಕ್ಲೆಗು ಆಮೆಟ್ಟು ಪೋಪುನಿ ಪನ್ಪುನ ಕನ್ಫ್ಯೂಷನ್ ಒಂದುಂಡು ಅಂಚಾದ ನೆಕ್ ಉಂಡತೆ ನಿಕ್ಕಲು ಒಂಜಿ ಎಲ್ಲೆ ಸರ್ಕಲ್ ಮಲ್ತದು ಮಲ್ತು ಕೊರಿಯರ್ನಂಡ ಕರೆಕ್ಟ್ ಆಪುನು ಅಂಚನೆ ಬೊಕ್ಕ ಮಲ್ಲ ಗಾಡಿ ಬತ್ತನಂಡ ನೆಟೆ ಅಕ್ಲೆಗ್ ಕರೆಕ್ಟ್ ಗೊತ್ತುಲಾಪುಜಿ ಪಂಡ ಅಕ್ಲೆಗ್ ಒಂಜಿ ಮಾರ್ಕ್ ದಾಲ ಇಜ್ಜಿ ಓಡೆ ಪೋಡು ಬರೋಡು ಪನ್ಪುನ ಅಂಚಿನ. ಇಲ್ಲಿ ಸರ್ಕಲ್ ಮಾಡಿದರೆ ಅಂತ ಏನಿಲ್ಲ, ಅದನ್ನ ಒಟ್ಟಾರೆ ಮಾಡಿದ್ದಾರೆ. ಒಟ್ಟಾರೆ ಅಂದರೆ ಯಾವ ಕಡೆ ಹೋಗಬೇಕು, ಎಲ್ಲಿ ಬರಬೇಕು ಮತ್ತು ಹೇಗೆ ಹೋಗ್ಬೇಕಂತ ಇಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿ ಹೋಗೋದು ವೆಹಿಕಲ್ ಭಾರಿ ಕಷ್ಟ ಆಗಿದೆ. ಏನಂದರೆ ಯಾವ ಸೈಡ್ ಮಂಗಳೂರಿಗೆ ಎಲ್ಲಿ ಹೋಗಬೇಕು ಯಾವುದು ಇದೆಲ್ಲ ಆರೋ ಮಾರ್ಕ್ ಯಾವುದಿಲ್ಲ. ಇಲ್ಲಿ ಒಟ್ಟಾರೆ ಹೋಗೋದು ಇಲ್ಲಿ ಅಪಘಾತಕ್ಕೆ ಬಹುತ್ ಚಾನ್ಸೇ ಅಂದರೆ ತುಂಬ ಚಾನ್ಸ್ ಉಂಟು. ಅಪಘಾತ ಸ್ವಲ್ಪ ಸಣ್ಣ ಮುಟ್ಟೆಲ್ಲ ಆಗಿದೆ. ಒಟ್ಟಾರೆ ಹೋಗೋದು ಒಟ್ಟಾರೆ ಬರೋದು ಹೈವೇ ಅಂದರೆ ಏನಂತ ಇಲ್ಲ. ಮತ್ತು ಏನಂದರೆ ಹೈವೇ ಅವರು ಎಲ್ಲ ಯಾವುದು ಅನ್ನೊಂದು ಸರಿಯಾಗಿ ಕೆಲಸ ಇಲ್ಲಿ ಮಾಡಲಿಲ್ಲ. ಅವೈಜ್ಞಾನಿಕ ಸರ್ಕಲ್ ನಿರ್ಮಾಣದಿಂದಾಗಿ ಗೊಂದಲಕ್ಕೆ ಸಿಲುಕಿದ ವಾಹನ ಸವಾರರು ಅಪಘಾತಕ್ಕೀಡಾಗಿ ಪ್ರಾಣ ಕಳೆದುಕೊಳ್ಳಬೇಕಾದ ಸಂದರ್ಭವು ಇಲ್ಲಿ ಎದುರಾಗಬಹುದು. ಆದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅವಘಡಗಳು ಸಂಭವಿಸುವ ಮೊದಲೇ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಈ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯಿಂದಾಗಿ ಅಪಘಾತಕ್ಕೆ ಆಹ್ವಾನ ನೀಡಿದಂತಾಗಿದೆ. ಅಪಘಾತ ನಡೆಯುವ ಮೊದಲೇ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪುನೀತ್ ಜೊತೆ ಮಹೇಶ್ ಪಡೀಲ್, ಸಹಾಯ ನ್ಯೂಸ್. ಮಂಗಳೂರಿನ ಡಾಕ್ಟರ್ ಮಿತ್ರಾ ಆರ್ ಹೆಗ್ಡೆ ರಾಷ್ಟ್ರಪತಿ ದಂತ ವೈದ್ಯ ಆಗಿರಲಿಲ್ಲ. ಆಕೆ ರಾಷ್ಟ್ರಪತಿ ದಂತ ವೈದ್ಯ ಎಂಬುದು ಸುಳ್ಳು. ಡಾಕ್ಟರ್ ಮಿತ್ರಾ ಹೆಗ್ಡೆ ನೇಮಕಾತಿ ನಡೆದಿಲ್ಲ ಎಂದು ರಾಷ್ಟ್ರಪತಿ ಭವನ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿರುವ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಸಿಎಂ ಸದಾನಂದ ಗೌಡ ಮಾತನಾಡಿ, ಬರ ಪರಿಸ್ಥಿತಿ ನಿರ್ವಹಣೆಗೆ ಹೆಚ್ಚಿನ ಹಣಕ್ಕಾಗಿ ಕೇಂದ್ರಕ್ಕೆ ಮನವಿ ಮಾಡಲಾಗಿದ್ದು, ಸದ್ಯದಲ್ಲೇ ಕೇಂದ್ರಕ್ಕೆ ಸರ್ವಪಕ್ಷದ ನಿಯೋಗ ಕೊಂಡೊಯ್ಯಲಾಗುವುದು ಎಂದಿದ್ದಾರೆ.
ಸಿಎಂ ಸದಾನಂದ ಗೌಡ ಬರಪೀಡಿತ ಪ್ರದೇಶಗಳತ್ತ ಪ್ರಯಾಣ ಬೆಳೆಸಿದ್ದಾರೆ. ಮೈಸೂರಿಗೆ ಭೇಟಿ ನೀಡಿದ ಸಿಎಂ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಿಎಂ ಸದಾನಂದ ಗೌಡ ಬರ ಪರಿಸ್ಥಿತಿ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರದಿಂದ 2,200 ಕೋಟಿ ನೆರವು ನೀಡುವಂತೆ ಮನವಿ ಸಲ್ಲಿಸಲಾಗಿದ್ದು, ಸದ್ಯದಲ್ಲೇ ದೆಹಲಿ ಸರ್ವಪಕ್ಷದ ನಿಯೋಗ ಕೊಂಡೊಯ್ಯಲಾಗುವುದು ಎಂದಿದ್ದಾರೆ. ಬರ ಪರಿಸ್ಥಿತಿ ಎದುರಿಸಲು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚಿಸಲಾಗಿದೆ ಎಂದಿದ್ದಾರೆ. ಅಲ್ಲದೆ ಏಪ್ರಿಲ್ 15ರಿಂದ ವಿದೇಶಿ ಪ್ರವಾಸ ಕೈಗೊಳ್ಳಲಿದ್ದು, ಅದು ಮೋಜು ಮಸ್ತಿಗಲ್ಲ, ಜಾಗತಿಕ ಬಂಡವಾಳ ಹೂಡಿಕೆದಾರರನ್ನು ಆಕರ್ಷಿಸಲು ಎಂದಿದ್ದಾರೆ. ನಾನು ಬರಪೀಡಿತ ಪ್ರದೇಶಗಳಿಗೆ ಈಗಾಗಲೇ ನಾನು ಸ್ವತಃ ಭೇಟಿ ಕೊಡುವುದರ ಜೊತೆಗೆ ಎಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಿಗೆ ಈಗಾಗಲೇ ಆದೇಶ ಕೊಟ್ಟು ಅವರು ಗ್ರಾಮೀಣ ಮಟ್ಟದವರೆಗೆ ಗ್ರಾಮಾಂತರದವರೆಗೂ ಹೋಗಬೇಕು, ಅಲ್ಲಿ ಎಲ್ಲವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳುವಂಥದ್ದು ಹೇಳಿದ್ದೇನೆ. ಪ್ರಾಯಶಃ ಎಲ್ಲ ಭಾಗಗಳೆಲ್ಲ ನಡೆದಿದೆ, ನನಗೆ ವರದಿಗಳು ಬಂದಿವೆ. ನಿನ್ನೆ ಮೊನ್ನೆ ರಾಮದಾಸರು ಕೂಡ ಈ ಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೇರೆ ಬೇರೆ ಕಡೆ ಹೋಗಿರುವಂಥದ್ದು, ಈ ಗುಲ್ಬರ್ಗದಲ್ಲಿ ಬಸವರಾಜ ಬೊಮ್ಮಾಯಿಯವರು ಹೋಗಿರುವಂಥದ್ದು, ಜಗದೀಶ್ ಶೆಟ್ಟರು ಧಾರವಾಡ ಮತ್ತು ಗದಗ ಭಾಗದಲ್ಲಿ ಹೋಗಿರುವಂಥದ್ದು, ಈ ರೀತಿ ಬೇರೆ ಬೇರೆ ಮಂತ್ರಿಗಳು ಕೂಡ ಎಲ್ಲ ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ವಿಶೇಷವಾಗಿ ತಂಡಗಳ ಮುಖಾಂತರ ಹೋಗಬೇಕು ಅಂತ ಹೇಳುವಂಥದ್ದನ್ನು ಕೂಡ ಆಲೋಚನೆ ಮಾಡಿದ್ದೇವೆ. 9, 10, 11 3 ದಿನಗಳ ಕಾಲ 3 ತಂಡಗಳು 4 ಜನ 5 ಜನ ಮಂತ್ರಿಗಳದ ತಂಡಗಳು, ಒಂದು ಮುಂಬೈ ಕರ್ನಾಟಕದ ಭಾಗ, ಹುಬ್ಬಳ್ಳಿ ಧಾರವಾಡದಿಂದ ಆ ಭಾಗ, ಬೆಳಗಾಂ, ಬಿಜಾಪುರ, ಬಾಗಲಕೋಟೆ, ಹಾವೇರಿ, ಚಿತ್ರದುರ್ಗದವರೆಗೆ, ಇನ್ನೊಂದು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ, ಇನ್ನೊಂದು ಬೆಂಗಳೂರು ಕೋಲಾರದಿಂದ ಹಿಡಿದು ಚಾಮರಾಜನಗರ, ಮೈಸೂರು ಈ ಭಾಗಕ್ಕೆ 3 ತಂಡಗಳಲ್ಲಿ ಬರಪೀಡಿತ ಜಿಲ್ಲೆಗಳಿಗೆ ಅವರು ಪ್ರವಾಸಗಳನ್ನು ಮಾಡಿ ವರದಿಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ದೇವೆ. ಬರ ಪರಿಹಾರದ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಸರ್ಕಾರ ಮಾಡ್ತಾ ಇರುವಂಥದ್ದನ್ನು ನೀವೆಲ್ಲ ನೋಡಿದ್ದೀರಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಈಗ ಒಂದು ವಿರಾಮದ ಬಳಿಕ ಸಹಾಯ ನ್ಯೂಸ್ ಮುಂದುವರಿಯುತ್ತದೆ.